ಭೀಮಾ ಮುಂದಿನ ಅಂಬಾರಿ ಯಾನ್ ಅಂತೇಳಿ ಐತೆ ಅಂಬಾರಿ ಆನೆ ಮಾಡುತ್ತೆ ಸರ್. ಇನ್ನು ಇದಕ್ಕೆ ಐತೆ ಅಂದ್ರೆ ಇವಾಗ ಸದ್ಯಕ್ಕಿಲ್ಲ ಅದು ಅಂಬಾರಿ ಆನೆ ಆಗುತ್ತೆ. ಎಷ್ಟು ವರ್ಷ ಅದಕ್ಕೆ ವಯಸ್ಸು? ಅದಕ್ಕೆ ಈಗ 25. ಭೀಮಾ ನನಗೆ ಇದು ಮಾಡ್ಯಾರ. ಭೀಮಾನಿಂದ ಬಂದು ನಾನು ಇದೆಲ್ಲ ಹೆಸರು ತಗೊಂಡಿರೋದು ಆನೆಯಿಂದ. ನನಗಂದ್ರೆ ಏನು ಇರಲಿಲ್ಲ. ಭೀಮಾ ಕ್ಯಾಂಪಲ್ಲಿ ಹುಟ್ಟಿದ್ದ ಅದು ಹೇಗೆ? ಅವ್ರ ಕ್ಯಾಂಪಲ್ಲಿ ಅಂದರೆ ಅದು ಕಾಡಾನೆ ಮರಿ ಸಿಕ್ಕಿದ್ದು, ಒಂದು 4 ತಿಂಗಳು ಮರಿ ಸಿಕ್ಕಿದ್ದು. ಅಂದರೆ ಪಳಗಿಸಿದವರು ಬೇರೆ ಇದ್ದಾರೆ. ಕುಳರಾಮ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವರು ಈಗ ದುಬ್ಬರಲ್ಲಿ ಇದ್ದಾರೆ. ಅದು ಈಗ ಒಂದು 80 ಆನೆ ಕಾರ್ಯಾಚರಣೆ ಆಗಿದೆ, ಒಂದು 15 ಹುಲಿ ಕಾರ್ಯಾಚರಣೆ ಮಾಡಿದೆ. ಇದು ಅರ್ಜುನ ಆನೆ ಮೂರ್ತಿನ ಕೊಟ್ಟಿದ್ದಾರೆ. ಹೌದು, ತುಂಬ ಹೆಮ್ಮೆ ಅನಿಸ್ತು. ಆದರೆ ನಾವು ಕೆಲಸ ಮಾಡ್ತಿರೋದು ಅವ್ನು ಗೊತ್ತಿರಲಿಲ್ಲ, ಗುರುತಿಸಿದಾರೆ ಅನ್ನೋದೊಂದು ಖುಷಿ ಆಯಿತು. ಅದಕ್ಕೆಲ್ಲ ಕಾರಣ ನಮ್ಮ ಆನೆ, ನಮ್ಮ ಅಧಿಕಾರಿಗಳು. ಕರಡಿ ಪುರ ಇಲ್ಲ ಸಹ 4-5 ಮಕ್ಕಳು ಓದಿರ್ತಾನೆ ಭಾಳ ಸಾದಾಗಿ ಕಾಣಿಸ್ಕೊಡ್ತಾ ಇದೆ. ಆನೆ ಹಿಂದೆಲ್ಲ ಆ ತೋಟದಲ್ಲಿ ಬೆರೆಸೋ ರೀತಿ ಇಲ್ಲೆಲ್ಲ ಊರಿನೊಳಗಡೆ ತೊಂದರೆ ಕೊಡ್ತದೆ ಅಂತ ಭಾಳ ದೊಡ್ಡ ಪಬ್ಲಿಕಲ್ಲಿ ಇತ್ತು. ಈಗ ಹಂಗಿಲ್ಲ. ಜೈ ಬಬ್ರುವಾನ ಅಂತ ಹೇಳಿ ತಗೊಂಡು ಬಂದು ಆನೆ ಕ್ಯಾಂಪಲ್ಲಿ ನಿಲ್ಲಿಸಿದ್ದೀವಿ. ಈಗ ದಸರಾಗೆ ಬರೋದು ಅದೇ ಒಂದು 2 ವರ್ಷದಲ್ಲಿ ಈಗ ಆಸೆ ಸ್ವಲ್ಪ ಕಂಡು ಹಿಡಿದು ಬಿಡ್ತೀವಿ ನಾವು. ಇಟ್ಟಿದ್ದೆ ಸ್ವಲ್ಪ ಮೇಲೆ ಅರ್ಜುನ ಪ್ರಶಸ್ತಿ ಏನು ಅನ್ನಿಸ್ತೀರಿ ನಿಮಗೆ? ಸರ್ ನನಗೆ ಖುಷಿ ಆಯಿತು. ಅಂದರೆ ನಮ್ಮ ಅಧಿಕಾರಿಗಳು ಇದು ಮಾಡಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ನಮ್ಮ ಸಾಹೇಬರುಗಳೆಲ್ಲ ಪೂರ್ತಿ ಎಲ್ಲ ಅವನಿಗೆ ಕೊಡಲೇಬೇಕು, ಕೆಲಸ ಮಾಡಿದ್ದಾನೆ ಅಂತ ಇದು ಮಾಡಿದ್ದಾರೆ. ನನಗೆ ಸಿಕ್ಕಬೇಕಾದ್ರೆ ಕಾರಣ ಭೀಮಾ ನನಗೆ ಇದು ಮಾಡ್ಯಾರ. ಭೀಮಾನಿಂದ ಬಂದು ನಾನು ಇದೆಲ್ಲ ಹೆಸರು ತಗೊಂಡಿರೋದು ಆನೆಯಿಂದ. ನನಗಂದರೆ ಏನು ಇರಲಿಲ್ಲ. ಅಂದರೆ ನಮ್ಮ ಅಧಿಕಾರಿಗಳು ಚೆನ್ನಾಗಿ ನೋಡ್ತಾ ಇದ್ದಾರೆ, ನಮ್ಮ ಆನೆಯನ್ನು ಚೆನ್ನಾಗಿ ನೋಡ್ತಾರೆ, ನನಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಂದರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಅಧಿಕಾರಿಗಳು. ಅದೇ ಮೊದಲು ಬಕ್ಕೆ ಕೊಟ್ಟರು, ಆಮೇಲೆ ಆನೆದು ಮತ್ತು ಇದು ನಮ್ಮದು ಫೋಟೋ ಒಂದು ಕೊಟ್ಟಿದ್ದಾರೆ. ಮತ್ತು ಅರ್ಜುನನ ಬಗ್ಗೆ ಇದು ಕೊಟ್ಟಿದ್ದಾರೆ, 10,000 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿ, ನಮ್ಮ ದೊಡ್ಡ ಸಾಹೇಬರು. ಸೊ ಇದು ಈ ಅರ್ಜುನ ಆನೆ ನಿಮಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇದರಿಂದ ಮುಖ್ಯಮಂತ್ರಿ ಪ್ರಶಸ್ತಿ ಬಂದಿದೆ ಸರ್. ಇದೇ ನನಗೆ ನನಗೆ ಇದೇ ಫಸ್ಟ್ ಮುಖ್ಯಮಂತ್ರಿ ಬಂದಿರೋದು. ಮತ್ತು ಅರ್ಜುನಂದು ಇದೇ ಫಸ್ಟ್. ಇದು ಅರ್ಜುನಂದು ಸರ್ ಅದು ಗೊತ್ತಿಲ್ಲ ಸರ್ ನನಗೆ ಇದೆ ಅಂತ. ಇದೇ ವರ್ಷ ಸರ್ ಬಂದಿರೋದು ನನಗೆ. ಅದನ್ನು ಇದೇ ವರ್ಷ ಬಂದಿರೋದು. ಏನು ಅನ್ಸುತ್ತೆ? ನನಗೆ ಖುಷಿ ಆಯಿತು ಸರ್. ನನಗೆ ನಮ್ಮ ಅಧಿಕಾರಿಗಳು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ನನಗೆ. ಅರ್ಜುನನ್ನ ನೆನಪಿಸ್ಕೊಂಡ್ರೆ ಏನು ಅನ್ಸುತ್ತೆ ನನಗೆ? ಈಗ ಅರ್ಜುನನು ನಮ್ಮ ಜೊತೆಯಲ್ಲಿ ಇದ್ದಿದೆ ಚೆನ್ನಾಗಿರೋದು. ಕಾರ್ಯಾಚರಣೆಯಲ್ಲಿ ಬಂದು ಇದು ದಟ್ಟಾಯಿತು. ಅದು ಏನು ಮಾಡೋಕ್ಕಾಗಲ್ಲ, ಹತ್ತುರಾಗಿ ಆಯಿತು. ನಾವು ಈಗ ಅದನ್ನು ನೆನೆಸ್ಕೊಂಡು ಅದ್ರ ಹೆಸರು ಹೇಳಿಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಎಲ್ಲಿ ಹೋದ್ರೂ ಇದು ಇದಾಯ್ತದೆ ಅಂತ ಅಷ್ಟೇ. ನಿಮಗೆ ಅನ್ಸೋದಿಲ್ವಾ ಭೀಮಾ ಮುಂದಿನ ಅಂಬಾರಿ ಯಾನ್ ಅಂತೇಳಿ? ಐತೆ ಅಂಬಾರಿ ಆನೆ ಮಾಡುತ್ತೆ ಸರ್. ಇನ್ನು ಇದಕ್ಕೆ ಐತೆ ಅಂದರೆ ಇವಾಗ ಸದ್ಯಕ್ಕಿಲ್ಲ ಅದು ಅಂಬಾರಿ ಆನೆ ಆಗುತ್ತೆ. ಎಷ್ಟು ವರ್ಷ ಅದಕ್ಕೆ ವಯಸ್ಸು? ಅದಕ್ಕೆ ಈಗ 25. ಇದು 5ನೇ ಬಾರಿ ಅರಮನೆಗೆ ಹೋಗ್ತಾ ಇದೆ. ಇವತ್ತು ತಯಾರಿ ಜೋರಿತ್ತು. ಏನೆಲ್ಲ ಮಾಡ್ತಾ ಇದ್ರು ತಯಾರಿಗೆ? ಎಲ್ಲ ಡ್ರೆಸ್ಗಳು ಹಾಕ್ಸಿ ಮತ್ತು ಅಲ್ಲಿ ಮೆರವಣಿಗೆ ಮಾಡಿಸಿ ನಮ್ಮ ಅಧಿಕಾರಿಗಳು ಬಂದು ಪೂಜೆ ಮಾಡೋರ್ಗು ನಾವು ಅಲ್ಲೇ ಇದ್ದು. ಈ ಸರಿ ಖುಷಿ ಆಯ್ತು ಸರ್. ಈ ಸರಿ ಚೆನ್ನಾಗಿ ಜೋರಾಗಿ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳೆಲ್ಲ ಸೇರಿ, ದೊಡ್ಡದಾಗಿ ಮಾಡಿದ್ದಾರೆ ಇದನ್ನು ಗಜಪಯಣನ. ಮತ್ತಿಗೂಡಲ್ಲೇ ಇರೋದು. ಯಾವಾಗ ಗೊತ್ತಾಯ್ತು ಅರ್ಜುನ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ? ಅದು ನನಗೆ 1-2 ದಿವಸ ಕಳೆದ ಮೇಲೆ ಗೊತ್ತಾಗಿರೋದು. ನಿನ್ನೆ ಎಲ್ಲ ಪೇಪರಲ್ಲಿ ಬಂದಿದೆ. ನಮ್ಗೆ ಓದಕ್ಕೆ ಬರೋ ಗೊತ್ತಾಗಲ್ಲ, ಯಾರೋ ಹೇಳಿದ್ರೆ ಓದ್ಕೊಂಡಿದ್ದೀವಿ ಅಷ್ಟೇ. ಅರ್ಜುನ ಪ್ರಶಸ್ತಿ ಬರೋದು ಕಾರಣ ಭೀಮಾ ಅಂತೀರಾ? ಭೀಮಾ ಯಾಕಂದ್ರೆ ಅದು ನನ್ನ ಕೆಲಸ ಮಾಡಿದೆ. ಹಂಗೆ ನನಗೆ ನನ್ನ ಜೊತೆಲಿ ಸೇರಿ ಎಲ್ಲ ಹೋಗ್ಕೊಂಡಿದೆ. ಆನೆ ಚೆನ್ನಾಗಿ ಕೆಲಸ ಮಾಡಿದೆ. ಅದರಿಂದ ಅರ್ಜುನನ ಜೊತೆಲೇ ಇರ್ತಿದ್ದೆ, ಅದ್ರ ಜೊತೆಲೇ. ಅದರಿಂದ ನನಗೆ ಖುಷಿ ಆಯಿತು. ನಮ್ಮ ಆನೆನೇ ಕೊಡಿಸಿರೋದು ನನಗೆ. ಭೀಮಾ ಕ್ಯಾಂಪಲ್ಲಿ ಹುಟ್ಟಿದ್ದ ಅದು ಹೇಗೆ? ಅವ್ರ ಕ್ಯಾಂಪಲ್ಲಿ ಅಂದರೆ ಅದು ಕಾಡಾನೆ ಮರಿ ಸಿಕ್ಕಿದ್ದು, ಒಂದು 4 ತಿಂಗಳು ಮರಿ ಸಿಕ್ಕಿದ್ದು. ಅಂದರೆ ಪಳಗಿಸಿದವರು ಬೇರೆ ಇದ್ದಾರೆ, ಕುಳರಾಮ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವರು ಈಗ ದುಬ್ಬರಲ್ಲಿ ಇದ್ದಾರೆ. ಈಗ ಕೊಟ್ಟಿಲ್ಲ ಸರ್, ಇನ್ನೂ ಕೊಡ್ತಾರೆ. ಈಗ ಅಲ್ಲಿ ಮೈಸೂರಿಗೆ ಬಂದಮೇಲೆ ಕೊಡ್ತಾರೆ, ವಿಧಾನಸೌಧದಲ್ಲಿ.
ಮುಖ್ಯಮಂತ್ರಿ ಪ್ರಶಸ್ತಿ. ಹೌದು. ಸೊ ಮಾವುತರಾಗಿ ಏನು ಅನ್ಸುತ್ತೆ ನಿಮಗೆ? ನನಗೆ ಖುಷಿ ಆಯಿತು, ನನಗೆ ಮಾವುತರಾಗಿ ನನಗೆ ಖುಷಿ ಆಯಿತು. ಥರ ಹೆಮ್ಮೆ ಇದ್ದಾಗೆ ನಾನೇ ನನಗೆ ಈಗ ದೇವ್ರು ಇದ್ದಾಗೆ ನನಗೆ ಈಗ ನನಗೆ ಅದೇ ಕೊಡಿಸಿರೋದು, ಅದು ನಾನೇ ದೇವರು. ಆನೆಗೆ ಎಷ್ಟು ವಯಸ್ಸು ಅಂತೀರ ಈಗ? ಅದಕ್ಕೆ 25 ವಯಸ್ಸು. ಇದೆಲ್ಲ ಕಾರ್ಯಾಚರಣೆ ಮಾಡಿರುತ್ತೆ. ಅದು ಈಗ ಒಂದು 80 ಆನೆ ಕಾರ್ಯಾಚರಣೆ ಆಗಿದೆ, ಒಂದು 15 ಹುಲಿ ಕಾರ್ಯಾಚರಣೆ ಮಾಡಿದೆ. ಬಟ್ ಇದರಲ್ಲಿ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಹುಲಿ ಕಾರ್ಯಾಚರಣೆ? ಎಲ್ಲ ಮಾಡಿದೆ ಸರ್. ನಮ್ಮ ಹೆಸರು ಗುಂಡ ಅಂತ, ಭೀಮಾನೆ ಮಾವುತರು. ತುಂಬಾ ಧನ್ಯವಾದ. ವೀರ ಹೋರಾಟ ಮಾಡಿ ಪ್ರಾಣ ಬಿಟ್ಟಿದ್ದ, ಈ ಬಾರಿ ನಿಮಗೆ ಪ್ರಶಸ್ತಿ ಬಂದಿದೆ, ಏನು ಅನ್ನಿಸ್ತು? ತುಂಬ ಖುಷಿ ಆಗ್ತದೆ ಸರ್ ನಮಗೆ. ಈ ಮೊದಲ ಬಾರಿ ಅರ್ಜುನ ಪ್ರಶಸ್ತಿ ಇದು ಮಾಡಿದಾಗ ನಮಗೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಕಾರಣ ತುಂಬವಾಗಿ ಅಂದರೆ ನಮ್ಮ ಭೀಮಾ, ನಮ್ಮ ಆನೆ, ನಮ್ಮ ಅಧಿಕಾರಿಗಳು ನಮ್ಮನ್ನು ಗುರುತಿಸ್ತಿದ್ದಾರೆ. ನಮ್ಮನ್ನು ಈ ಲೆವೆಲ್ ತಂದವರೆ ಅಂದರೆ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮನ್ನು ಈ ಗುರುತಿಸಿ ಈ ಲೆವೆಲ್ಗೆ ತಂದಿದ್ದಾರೆ. ಅಂದರೆ ಈಗ ಪ್ರಮೋಷನ್ ಆಗಿ ಮಾವುತರಾಗಿದ್ದೀವಿ ಸರ್ ನಾವು. ಈಗ ಆದ್ರೂ ಒಂದೇ ಆನೆಯಲ್ಲಿ ಇಬ್ಬರು ಮಾವುತರಾಗಿ ಇದ್ದೀವಿ, ಒಂದೇ ಆನೆಯಲ್ಲಿ ಇದ್ದೀವಿ. ಭೀಮನಿಗೆ ಅರ್ಜುನನ್ ನೋಡಿದ್ ನೆನಪಿದೇನೆ? ತುಂಬ ನೆನಪಿದೆ ಸರ್ ನಮಗೆ. ಅದ್ರ ಜೊತೆ ನಾವು ಕೋಟೆ ತಾಲೂಕು ಇರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇತ್ತು ನಮಗೆ. ಅಲ್ಲೇ ನಾನು ಮೊದಲು ಡ್ಯೂಟಿ ಮಾಡ್ತಿದ್ದು, ಅಂತರ್ಸಂತಲ್ಲೇ ಡೈಲಿ ಬೇಸ್ ಆಗಿ ಕೆಲಸ ಮಾಡ್ತಿದ್ದು, ಅಲ್ಲೇ ಇರಬೇಕಾಗಿದ್ರೆ ನಾನು ಅಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅರ್ಜುನನ್ನು. ಅರ್ಜುನ ಪ್ರಶಸ್ತಿ ಏನಿದೆ ಮಾವುತನ ಬಂತ ಕಬಡ್ಡಿಯಾಗಿ ಬಂದಿರೋದ್ರಿಂದ ಮಾವುತಾಗಿ 1 ವರ್ಷ ಆಗಿದೆ. ಕಬಡ್ಡಿಯಾಗಿ ಸೆಲೆಕ್ಷನ್ ಮಾಡಿ ಒಂದು ಕಬಡ್ಡಿಯಿಂದ ಕೊಟ್ಟಿದ್ದಾರೆ ಸರ್. ಅದನ್ನು ಏನೇನು ಪ್ರಶಸ್ತಿ ಒಟ್ಟಿಗೆ ಏನೇನು ಕೊಟ್ಟರು ನಮಗೆ? ಒಂದು ಇದು ಕೊಟ್ಟರು, ನಮ್ಮ ಒಂದು ಆನೆ ಕೊಟ್ಟಿದ್ದೆ. ಪೇಟ ಕೊಟ್ಟಿಲ್ಲ. ಇದು ಅರ್ಜುನ ಆನೆ ಮೂರ್ತಿನ ಕೊಟ್ಟಿದ್ದಾರೆ. ಹೌದು. ಹಾಗೆ ಒಂದು ಇದು ಕೊಟ್ಟಿದ್ದಾರೆ. ಕ್ಯಾಶ್ ಪ್ರೈಸ್ ಏನಾದರೂ ಇತ್ತು ಸರ್, 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಇತ್ತು. ನಮಗೆ ಏನು ಅನಿಸ್ತು ಪ್ರಶಸ್ತಿ ಬಂದಾಗ? ತುಂಬ ಖುಷಿ ಆಯ್ತು ಸರ್, ಹೆಮ್ಮೆ ಅನಿಸ್ತು, ತುಂಬ ಹೆಮ್ಮೆ ಅನಿಸ್ತು. ಅಂದರೆ ನಾವು ಕೆಲಸ ಮಾಡ್ತಿರೋದು ಅವ್ನು ಗೊತ್ತಿರಲಿಲ್ಲ, ಗುರುತಿಸಿದಾರೆ ಅನ್ನೋದೊಂದು ಖುಷಿ ಆಯಿತು. ಅದಕ್ಕೆಲ್ಲ ಕಾರಣ ನಮ್ಮ ಆನೆ, ನಮ್ಮ ಅಧಿಕಾರಿಗಳು. ಮೊದಲನೇ ಪ್ರಶಸ್ತಿ ನಿಮಗೆ? ಹೌದು, ಅರ್ಜುನ್ ಪ್ರಶಸ್ತಿ. ಹೌದು. ಪ್ರಥಮವಾಗಿ ಪ್ರಶ್ನೆ ವರ್ಷ ನಮಗೆ ಸಿಕ್ಕಿದೆ ಅನ್ನೋದು ಒಂದು ಹೆಮ್ಮೆ ಆಯಿತು ನಮಗೆ. ತಮ್ಮ ಹೆಸರೇನು? ನಂಜುಂಡ ಸ್ವಾಮಿ. ನಾನು ಇವಾಗ ಮಾವುತನಾಗಿ ಭೀಮಾ ಆನೆಯಲ್ಲೇ ಮಾವುತರಾಗಿದ್ದೀವಿ. ಥ್ಯಾಂಕ್ ಯು ಸರ್. ಕರಡಿ ಪರವಾಗಿಲ್ಲ ಸರ್. ಈಗ ಎಲ್ಲ ಆನೆ ಕ್ಯಾಂಪ್ನಲ್ಲಿ ಬಂದು ಎಲ್ಲ ಆನೆ ಏನು ಕ್ಯಾಂಪ್ನೊಳಗಡೆ ಒಂದು ಗ್ರೌಂಡ್ ಇದೆ, ಅಲ್ಲಿ ನಾವು ಅಂತೀವಿ ಅಂತ ಆನೆ ತಾನಲ್ಲಿ ನಿಂತ್ಕೊಂಡು ಒಳ್ಳೆ ಊಟ ಎಲ್ಲ ಏನೇನು ತಿಂತಾ ಇದ್ದೇವೆ ಎಲ್ಲ ಆನೆಗಳಿಗೆ ಏನು ಕೊಡ್ತೀವಿ ಅಂಥವನ್ನ ಅದಕ್ಕೆ ಕೊಟ್ಟು ಅಲ್ಲಿ ಬಂದು ನಿಂತ್ಕೊಂಡು ಆಯಾ ಜಾಗದಲ್ಲಿ ಎಲ್ಲ ಆನೆಯನ್ನು ನೋಡಿಕೊಂಡು ತನ್ನ ಊಟನ ತಾನು ಮಾಡ್ತಾಯಿದ್ದೆ. ಇವತ್ತಿಗೂ ಸಹ ತಿಂತಾಯಿದ್ದೆ ಕೇಳಿಕೊಂಡು. 4-5 ಮಕ್ಕಳು ಓದಿರ್ತಾನೆ ಭಾಳ ಸಾದಾಗಿ ಕಾಣಿಸ್ಕೊಳ್ತಾ ಇದೆ. ಆನೆ ಹಿಂದೆಲ್ಲ ಆ ತೋಟದಲ್ಲಿ ಬೆರೆಸೋ ರೀತಿ, ಇಲ್ಲೆಲ್ಲ ಊರಿನೊಳಗಡೆ ತೊಂದರೆ ಕೊಡ್ತದೆ ಅಂತ ಭಾಳ ದೊಡ್ಡ ಪಬ್ಲಿಕಲ್ಲಿ ಇತ್ತು. ಈಗ ಹಂಗಿಲ್ಲ, ಎಷ್ಟೋ ಜನ ಬರ್ತಾರೆ, ನೋಡ್ತಾರೆ, ಹತ್ತಿರದಲ್ಲಿ ಅದರ ತುಂಬಿ ಕೈಗೆಲ್ಲ ಅವರು ಸಹ ಕೊಡ್ತಾರೆ. ಇದೆಲ್ಲ ಕೇಳ್ಕೊಂಡು ತಿಂತಾಯಿದೆ. ಈಗ ಜನಸಂಖ್ಯೆ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದೆ ನೋಡಿ, ಒಳ್ಳೆ ಬುದ್ಧಿ ಕಲಿತಾ ಇದೆ ಕರಡಿ. ಭಾಳ ಚೆನ್ನಾಗಿದೆ ಸರ್. ಈಗ ಅವನ ಹೆಸರೇನು ಹೇಳಿ? ಬಬ್ರುವನ, ಜೈ ಬಬ್ರುವನ ಅಂತ ಹೇಳಿ ತಗೊಂಡು ಬಂದು ಆನೆ ಕ್ಯಾಂಪಲ್ಲಿ ನಿಲ್ಲಿಸಿದ್ದೀವಿ ಈಗ. ಹ್ಞೂ ಸರ್. ಆದರೆ ಅಲ್ಲಿ ಒಂದು ಏನು ಹೇಳ್ತಾರೆ ಅಂದರೆ, ಒಂದು ಅಧಿಕಾರಿ ಲೆವೆಲ್ಲೇ ಅದನ್ನು ಯಾವ ರೀತಿ ಬಳಸ್ಬೋದು ಅನ್ನೋದು ಕಾಣಿಸ್ಕೊತದೆ. ಭಾಳ ಒಂದು ನಮ್ಮ ಏನು ಕರ್ನಾಟಕದ ಒಳಗಡೆ ಅಷ್ಟು ಆನೆಗಳು ಕಾಣಿಸ್ಕೊಳ್ಳಿಲ್ಲೇನೋ, ಹಂಗೆ ಕಾಣಿಸ್ಕೊತದೆ ಅಂತೇಳಿ ಇತ್ತು ಸುದ್ದಿಗಳೆಲ್ಲ. ಹಂಗೆ ಆದಾಗ ಇದನ್ನ ಯಾವ ರೀತಿ ಪಳಗಿಸ್ಬೋದು ಅಂತ ಕೇಳಿದಾಗ, ಪಳಗಿಸೋಣ ಸ್ವಲ್ಪ ನಿಧಾನ ಆಗ್ಬೋದು ಅಂದಾಗ ನಮ್ಮಲ್ಲಿ ಆನೆ ಪಳಗಿಸಿರೋದು 3 ತಿಂಗಳಲ್ಲಿ. ಆ 3 ತಿಂಗಳಲ್ಲಿ ಇದು ಪಾಠನೆಲ್ಲ ಹೇಳೋತಿ ಆ ಕರಡಿ ಎಲ್ಲ ನಂಬಿ ಬಿಡ್ತಲ್ಲ, ನಂಬಿ ಅದಿಶ ಖುಷಿಯಿಂದ 3 ತಿಂಗಳಲ್ಲಿ ಹೊರಗಡೆ ತೊಗೊಂಡು ಈಗ ತಾನಿಗೆ ತೊಗೊಂಡು ಬಂದು ಕ್ಯಾಂಪ್ ಹತ್ರ ನಿಂತ್ಕೊಂಡು ತನ್ನದೇ ಆದ ಜನಗಳು ಅಂದರೆ ಆನೆಗಳು ಅಂತ ಅದ್ರ ಮಧ್ಯೆ ಎಲ್ಲ ನಿಂತ್ಕೊಂಡು ಇವತ್ತಿಗೆ ಸಹ ಖುಷಿಯಿಂದ ಕೇಳಿಕೊಂಡು ತನ್ನದೇ ಆದ ಒಂದು ರೀತಿ ಏನು ತಿಳ್ಕೊಂಡಿದೆ ಅಂದರೆ ಒಳ್ಳೆ ಬುದ್ಧಿಗೆ ಬಂದಿದೆ ಅದು ಕರಡಿ ಮತ್ತು ಬಬ್ರೋನ ಅಂಥೇಳಿ. ಇವತ್ತು ಬಬ್ರೋನ ಅಂತ ಅನ್ನೋದಲ್ಲಿ ಭಾಳ ಒಂದು ಒಳ್ಳೆ ಬುದ್ಧಿ ಇದೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಂಡಿದ್ದೀವಿ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೆಸರಿದ್ದಾರೆ, ಜಾಸ್ತಿ ಅಭಿಮಾನಿಗಳಿದ್ದಾರೆ ಗೊತ್ತಾ? ಇರ್ಬೋದು ಸಾಧು, ನಿಜ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಇನ್ನೂ ಬರ್ತಾಯಿಲ್ಲ. ಈಗ ಗುಂಪಾಗಿ ಅದನ್ನೇ ನೋಡೋಕ್ಕೆ ಎಷ್ಟೋ ಜನ ಬರ್ತಾರೆ. ಆಗ ಇದ್ದಾರೆ ಅಂತಲೇ ನಂಬಿಕೆ. ಹೊರಗಿಲ್ಲ ಅದು, ಯಾಕೆಂದರೆ ಎಲ್ಲರಿಗೆ ಕಾಣಿಸ್ಕೊಂಡ್ರು ಅಂತ ಒಂದು ಬಬ್ರುವಾನ ಅದು ಈ ಥರ ಇದ್ದಾಗ ಹೊರಗಿಲ್ಲ ಸರ್. ಗುಣ ಚೆನ್ನಾಗಿದೆ. ದಸರಾಗೆ ಬರೋದು ಅದೇ ಒಂದು 2 ವರ್ಷದಲ್ಲಿ ಈಗ ಆಸೆ ಸ್ವಲ್ಪ ಕಂಡು ಹಿಡಿದು ಬಿಡ್ತೀವಿ ನಾವು. ಹಂಗೆ ಇದ್ದಾಗ ಒಂದು 3-4 ವರ್ಷ ಆಗ್ಬೋದೇನೋ, ಹೇಳೋಕ್ಕಾಗಲ್ಲ ಇಂಥದ್ದೇ ಅಂತ. ಆದರೆ ಅದರ ಅಂದಾಜಿ ಹಾಕಿ 2-3 ವರ್ಷದಲ್ಲಿ ಹಿಂಗಿದ್ದಾಗ ಆ ಪ್ರಾಕ್ಟೀಸ್ ತಗೊಂಡಾಗ ಅದರ ನಂಬಿಕೆ ಮೇಲೆ ನಮಗೆ ಕಾಣಿಸ್ಕೊತೀವಿ. ನಮಗೆ ಜೊತೆಗೆ ಲಾರಿಗೆ ಹತ್ತಂಥದ್ದು, ಅದು ಗಾಡಿಯಲ್ಲಿ ಬರಬೇಕು. ಈಗೆಲ್ಲ ಲಾರಿಯಲ್ಲಿ ತಿರುಗಾಡೋದಲ್ಲ, ಹಿಂದೆಯಿಂದ ನಡ್ಕೊಂಡು ಇದ್ರೆ ತಗೊಂಡು ಹೋಗ್ಬೋದಿತ್ತು. ಎಲ್ಲ ವೆಹಿಕಲ್ ಓಡಾಡೋದು ನೋಡ್ತಿತ್ತು. ಅದು ಬಿಟ್ಟ ಮೇಲೆ ಎಲ್ಲ ಗಾಡಿದು ಭಯ ಹೋಯ್ತಿತ್ತು. ಈಗಲೂ ಆ ಧೈರ್ಯ ಅದಕ್ಕೆ ಬರ್ತದೆ. ಯಾಕೆಂದರೆ ಧೈರ್ಯ ಸಲ್ಲಿ ಹಾನಿ ಅದು ಈ ಥರ ಕಾಣಿಸ್ಕೊತದೆ. ಮತ್ತು ಅಲ್ಲಿಂದ ಈಗಲೂ ಅದರ ನಂಬಿಕೆನ ನೋಡೋತ್ತಿಗೆ ಅದು ಗ್ಯಾರಂಟಿ ಮಾಡ್ತದೆ. ನಾವು ಹೇಳಿದ ಕೆಲಸನ ನಂಬ್ತದೆ. ಒಳ್ಳೆ ಕೆಲಸಕ್ಕೆ, ಒಳ್ಳೆ ನಂಬಿಕೆಗೆ ಈಗ ಗಲಾಟೆ ಎಲ್ಲ ಬಿಟ್ಟು
ಇವ್ರ ಜೊತೆ ಫ್ರೆಂಡ್ ಆಗಿ ಇವರ ಜೊತೆಗಾರರಾಗಿ ಇವ್ರನ್ನೆಲ್ಲ ನಾನು ಸಾಕ್ತೀನಿ, ಅವರು ನನ್ನ ಸಾಕ್ತಾರೆ, ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ತಿಳ್ಕೊಟ್ಟಿದ್ದೆ ಸರ್. ಜೈ ಕರಡಿ. ಜೈ ಬಬ್ರುವನ, ಜೈ ಬಬ್ರುವನ ಅಂತ. ಒಂದು ವಿಶೇಷ ನೋಡ್ಬೋದು, ಅಭಿಮನ್ಯು ಆನೆನ ಏನು ಮೈಸೂರಿಗೆ ಹೊರಟಂತ ಅಭಿಮನ್ಯು ಆನೆನ ನಾವು ನೋಡ್ಬೋದು. ವಿಶೇಷ ಅಂತ ಹೇಳಿದರೆ ಮೈಸೂರಿಗೆ ಹೊರಡ್ತಾನೆ ಅಭಿಮನ್ಯು. ಒಟ್ಟಾರೆ ನೋಡ್ಬೋದು ಮೈಸೂರ ಹೊರಟಂಥ ಆನೆಗಳೆಲ್ಲ ಸೇರಿದ್ದಾವೆ. ಸಿಕ್ಕಾಪಟ್ಟೆ ಜನ ಬೇರೆ ಸೇರಿದ್ದಾರೆ ಇಲ್ಲಿ ನೋಡ್ಬೋದು. ಇದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದರೆ
ಭೀಮನ್ಗೆ ಕ್ರೇಜು, ಭೀಮನ್ ಜೊತೆಗೆ ಎಲ್ಲ. ನೀವೊಂದ್ಸತಿ ಭೀಮ ಅನ್ನಿ ನೋಡೋಣ, ಟ್ರೈ ಮಾಡಿ.